ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ ಇಂದು ನಡೆದ ಶ್ರೀ ಜಗದ್ಗುರು ಫಕ್ಕೀರೇಶ್ವರ ಮಠದ ಸಭಾಭವನದಲ್ಲಿ ಕರ್ನಾಟಕ ಕೀರ್ತಿ ವಿದ್ಯಾಸಂಸ್ಥೆಯ ಕೀರ್ತಿ ಪ್ರೌಢಶಾಲೆಯ ಶಿಕ್ಷಕರು ಆದ ಶ್ರೀ ರಾಯಪ್ಪ ಹನುಮಪ್ಪ ದೊಡ್ಡನವರ ಇವರು ಸುದೀರ್ಘ 36 ವರ್ಷಗಳ ಕೀರ್ತಿ ಪ್ರೌಢಶಾಲೆ ಬಂಕಾಪುರ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ರು. ಇವರು ಗದಗ ಜಿಲ್ಲೆಯ ಲಕ್ಷ್ಮೀಶ್ವರ ತಾಲೂಕಿನ ಬಾಲೆಹೊಸೂರು ಗ್ರಾಮದ ಹನುಮಪ್ಪ ಮತ್ತು ಯಲ್ಲವ್ವ ಇವರ ಮಗನಾಗಿ ಜನಿಸಿದ್ರು. ಪ್ರಾಥಮಿಕ ಶಿಕ್ಷಣ ಬಾಲ್ಯ ಹೊಸೂರು, ಪ್ರೌಢ ಶಿಕ್ಷಣವನ್ನ ಶಿಗ್ಲಿ, ಉನ್ನತ ಶಿಕ್ಷಣವನ್ನ ಹರಿಹರ ಮತ್ತು ಸ್ನಾತಕೋತ್ತರ ಶಿಕ್ಷಣವನ್ನ ತಮಿಳುನಾಡಿನ ವಿಶ್ವವಿದ್ಯಾಲಯದಲ್ಲಿ ಬಾಹ್ಯ ಅಭ್ಯರ್ಥಿಯಾಗಿ ಮುಗಿಸಿದ್ರು. ಇವರು ಶಿಕ್ಷಣ ಭಾಷಣ ಸಹ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ ಇಂದು ನಿವೃತ್ತರಾಗಿರುವ ಇವರ ಸೇವೆಯನ್ನ ಪರಿಗಣಿಸಿ ಈ ಅಭಿನಂದನಾ ಪತ್ರ ನೀಡಿ ಗೌರವಿಸಲಾಗಿತ್ತು. ಭಾರತೀಯರಲ್ಲಿ ಗುರು ಪರಂಪರೆ ಸರ್ವಶ್ರೇಷ್ಠವಾಗಿದ್ದು ಇಂತಹ ಪರಂಪರೆಯನ್ನ ಬೇರೆ ಯಾವುದೇ ದೇಶದಲ್ಲಿ ಕಾಣಲು ಸಾಧ್ಯವಿಲ್ಲ. ಅಂತಹ ಪರಂಪರೆಗಳು ದೇಶದ ಶ್ರೀಮಂತಿಗೆ ಹೆಚ್ಚಿಸಲು ಪ್ರಮುಖ ಕಾರಣವಾಗಿದೆ ಅಂತ ಬಂಕಾಪುರದ ಕೆಂಟದ ಮಠದ ರೇವಣಸಿದ್ದೇಶ್ವರ ಸ್ವಾಮೀಜಿ ಹೇಳಿದ್ದಾರೆ. ತಾಲೂಕಿನ ಬಂಕಾಪುರ ಪಟ್ಟಣದ ಫಕ್ಕೀರೇಶ್ವರ ಕಲ್ಯಾಣ ಮಂಟಪದಲ್ಲಿ ಶುಕ್ರವಾರ ನಡೆದ ಕೀರ್ತಿ ಪ್ರೌಢಶಾಲೆ ಕೀರ್ತಿ ವಿದ್ಯಾಸಂಸ್ಥೆ ವತಿಯಿಂದ ನಡೆದ ಗುರು ಪೂರ್ಣಿಮಾ ಹಾಗೂ ನಿವೃತ್ತ ಶಿಕ್ಷಕರ ಬೀಳ್ಕೊಡುಗೆ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ಮಾತನಾಡಿದರು. ಪುರಸಭೆಯ ಉಪಾಧ್ಯಕ್ಷ ಆಂಜನೇಯ ಗುಡಿಕೇರಿ ಮಾತನಾಡಿ, ಈ ಜಗತ್ತಲ್ಲಿ ನಿಸ್ವಾರ್ಥ ಸೇವೆ ಸಲ್ಲಿಸುವ ಗುರುವಿನ ಸ್ಥಾನಕ್ಕೆ ಸರಿ ಸಮಾನಾದ ಸ್ಥಾನವಿಲ್ಲ. ಶಿಷ್ಯ ಬಳಗದ ಬೆಳವಣಿಗೆಯಲ್ಲಿ ತೃಪ್ತಿ ಪಡುತ್ತಾರೆ ಎಂದಿದ್ದಾರೆ. ಕೀರ್ತಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಎಂಪಿ ಉಗಿ ಪ್ರಾಸ್ತಾವಿಕ ಮಾತನಾಡಿದರು. ಇದೇ ವೇಳೆ ನುರಿತ ಶಿಕ್ಷಕ ಆರ್ಎಚ್ ದೊಡ್ಡನವರ ಅವರನ್ನ ಸನ್ಮಾನಿಸಿ ಬೀಳ್ಕೊಡಲಾಗಿದೆ. ಕರ್ನಾಟಕ ಕೀರ್ತಿ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಜಗದೀಶ್ ಕುರಂತವಾಡ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಎದುರುಗಡೆ ನಿಂತ್ಕೊಂಡು ನಾನು ಅಲ್ಲಿ ಮಾತಾಡೋದೇ ನನ್ನ ದೊಡ್ಡ ಅದೃಷ್ಟ. ಅವ್ರಿಗೂ ಕೂಡ ನಮ್ಮ ಬಗ್ಗೆ ಭಾಳ ಅಪಾರ ಪ್ರೀತಿ ಮತ್ತು ಗೌರವ. ನನಗೂ ಕೂಡ ನನ್ನ ಜೀವನದಲ್ಲಿ ಇಂಥ ಒಂದು ಗುರುಗಳ ವೃಂದವನ್ನು ಅವರು ಯಾವತ್ತೂ ಕೂಡ ನಮ್ಮಲ್ಲಿರ್ತಕ್ಕಂಥ ವ್ಯಕ್ತಿತ್ವ ಆದರೆ ಅವರು ಕೆಲವು ಡೈಲಾಗ್ಗಳನ್ನು ಅಷ್ಟು ಪ್ರಭಾವ ಬೀರ್ತಕ್ಕಂಥ ಬೇರೆ ಇರ್ತಕ್ಕಂಥ ವ್ಯಕ್ತಿತ್ವ, ಅಷ್ಟೊಂದು ಸಲಿಗೆಯಿಂದ ಮಾತಾಡ್ತಿದ್ರು ಮತ್ತು ಭಾಳ ನಗಿಸಿದ್ರು. ನಮ್ಗೆ ಸಂತೋಷವಾಗಿ ನಮ್ಮ ಗುರು ಪರಂಪರೆ ಅನ್ನುವಂಥದ್ದು ನಮ್ಮ ಭಾರತದ ಗೌರವವನ್ನು ಕೊಡುವಂಥದ್ದು ಗುರುವಿಗೆ. ಕಸಾಪ ಹೋಬಳಿ ಘಟಕದ ಅಧ್ಯಕ್ಷ ಎಂಕೆ ಆದವಾನಿ ಮಠ, ಸಂಸ್ಥೆ ಆಡಳಿತ ಅಧಿಕಾರಿ ಕೆಎಸ್ ಗಾಣಿಗೇರ, ವಕೀಲರು ಆದ ರಾಜಕುಮಾರ್, ಪ್ರಾಚಾರ್ಯರು ಆದ ಎಸ್ಆರ್ ಕರಗಿ, ಗಿರಿರಾಜ್ ದೇಸಾಯಿ, ಶಂಬಣ್ಣ ಕುರುಗೋಡಿ, ದೇವಣ್ಣ ಹಳವಳ್ಳಿ, ಮಲ್ಲೇಶ ಮಾಳಗಿಮನಿ, ಶಿಕ್ಷಕರು ಆದ ಎಸ್ಜಿ ಹಾತಿಮನಿ ಹಾಗೂ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು, ಕರ್ನಾಟಕ ಕೀರ್ತಿ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿ ಹಾಗೇನೆ ಸಮಸ್ತ ಶಿಕ್ಷಕ ಸಿಬ್ಬಂದಿ ವರ್ಗದವರು ಹಾಗೂ ಪಾಲಕ ಬಂಧುಗಳು, ಹಾಲಿ ಮತ್ತು ಮಾಜಿ ಸಸ್ಯ ಬಳಗ, ಸಮಸ್ತ ಬಂಕಾಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮದ ನಾಗರಿಕರು ಉಪಸ್ಥಿತರಿದ್ದರು. ರವಿರಾಜ್ ಸಂಶಿ, ಹಾವೇರಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.